ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ಸ್ಯಾರಿಗೆ ಸಿಂಪಲ್ಲಾಗಿ ಕುಚ್ಚನ್ನು ಹಾಕೋದನ್ನ ಹೇಳ್ಕೊಡ್ತೀನಿ. ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ನಾನು ಫಸ್ಟೇ ಹೇಳ್ತೀನಿ ಲಾಸ್ಟೇ ಹೇಳ್ತೀನಿ ಅನ್ನೋ ರೀತಿ ಏನಿಲ್ಲ. ಟಿಪ್ಸ್ಗಳನ್ನ ನಾನು ವರ್ಕ್ ಮಾಡ್ತಾ ಯಾವ ಟೈಮಲ್ಲಿ ಬೇಕಾದ್ರೂ ಹೇಳ್ಬೋದು ನಾನು ಟಿಪ್ಸ್ಗಳನ್ನ. ಹಾಗಾಗಿ ಸ್ಕಿಪ್ ಮಾಡಿದೆ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅನುಕೂಲ ಆಗುತ್ತೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ 6 ಎಳೆ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ಸೀರೆ ಹಿಂದೆಗೆ ಇಟ್ಕೋಬೇಕು. ಈಗ ನೋಡಿ, ಕ್ರೋಶನ ಹೀಗೆ ಬಟ್ಟೆ ಒಳಗಡೆ ಹಾಕಿ ದಾರನ ತಂದು ಹೀಗೆ ಲಾಕ್ನ ಮಾಡ್ಕೋಬೇಕು. ಕ್ರೋಶ ವರ್ಕ್ ಮಾಡುವಾಗ ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಾವು 2 ಸಲ ಲಾಕನ್ನು ಹಾಕೋಬೇಕಾಗುತ್ತೆ. ಇದನ್ನು ಲಾಕ್ ಅಂತಲೂ ಹೇಳ್ತೀವಿ, ಸಿಂಗಲ್ ಕ್ರೋಶ ಅಂತಲೂ ಹೇಳ್ತೀವಿ. ಈ ರೀತಿ ಹಾಕೊಂಡಾದ್ಮೇಲೆ ನೋಡಿ 1 2 3 4 4 ಚೈನನ್ನು ಹಾಕೊಂಡಿದ್ದೀನಿ. ಮತ್ತು ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ಹೀಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸೀರೆ ಒಳಗಡೆ ಹೀಗೆ ಬಟ್ಟೆಗೆ ಹೀಗೆ ಹಾಕಿ ಲಾಕನ್ನು ಮಾಡ್ಕೊಳ್ಳಿ. ನೀವು ಬಿಗಿನರ್ಸ್ಗಳು ಗೊತ್ತಿಲ್ಲದೆ ಇದ್ದವ್ರು ಕೇಳ್ಬೋದು, ಯಾಕೆ ಸ್ವಲ್ಪ ಲೂಸಾಗಿ ಹಾಕಿದ್ರೇನು ಇಲ್ಲ ಅಂತ. ಲೂಸಾಗಿ ಹಾಕಿದ್ರೂ ಪ್ರಾಬ್ಲಮೇ, ಟೈಟಾಗಿ ಹಾಕೊಂಡ್ರೂ ಪ್ರಾಬ್ಲಮೇ. ರಿಂಕಲ್ಸ್ ಬರುತ್ತೆ. ಇಲ್ಲಾಂದರೆ ಇಲ್ಲಿ ಕುಚ್ಚು ಕಟ್ಟಿದಾಗ ಅದು ಒಂಥರ ಇಳೆ ಬಿದ್ದಾಗೆ ಕಾಣುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೊಳ್ಳಿ. ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಿಮಗೆ ಸೀರೆ ಮೇಲೆ ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ, ಈಗ ಕಾಣಿಸುತ್ತೆ ನೋಡಿ ನೀಟಾಗಿ. ನೋಡಿ, ಈ ರೀತಿ 2 ಸಲ ಲಾಕ್ನ ಮಾಡ್ಕೋಬೇಕು. ಮತ್ತು 4 ಚೈನನ್ನು ಹಾಕೊಳ್ಳಿ. ಆಮೇಲೆ ಮತ್ತೆ 1 ಲಾಕ್ ಮಾಡ್ಕೊಳ್ಳಿ. ಈಗ ಕ್ರೋಶನ ಈ ರೀತಿ ತೊಗೊಂಡು ನೋಡಿ, ನಾನು ಒಟ್ಟಿಗೆ 3 ಬೀಡನ್ನು ತೊಗೊಂಡಿದ್ದೀನಿ. ನೀವು ಕಲಿತಾ ಇರೋರಾದರೆ ಒಂದೊಂದನ್ನೇ ಹಾಕೊಂಡು ಕಲೀರಿ. ನಿಧಾನವಾಗಿ ಆರಾಮಾಗಿ ಕಲೀರಿ, ಟೆನ್ಷನ್ ಮಾಡ್ಕೋಬೇಡಿ. ಈ ರೀತಿ ತೊಗೊಂಡು ಒಂದೇ 1 ಬೀಡನ್ನು ಮಾತ್ರ ಇದರೊಳಗಡೆ ಹಾಕೋಬೇಕು. ಈ ರೀತಿ ಹಾಕ್ಕೊಂಡು ನೀವು ಬೇಕು ಅಂದರೆ ಈ ರೀತಿ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಹಾಕ್ಬೋದು. ಇಲ್ಲಾಂದರೆ ಈಗ ಹೇಗಿರುತ್ತೆ ಹಾಗೆ ಡೈರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲೇ ಕರೆಕ್ಟಾಗಿ ಈ ರೀತಿ ಥ್ರೆಡನ್ನು ತೊಗೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಹಾಕಿ 1 ಲಾಕನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕ್ನ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿ ಅದೇ ಥರ 1 ಬೀಡು 1 ಲಾಕು ಆ ರೀತಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ 3 ಬೀಡ್ ಹಾಕ್ಕೊಂಡಿದ್ದೀನಿ. ಬೇಕು ಅಂತಂದರೆ 4 5 ಹೀಗೆ ಎಷ್ಟು ಬೇಕು ನಿಮಗೆ. ಬೀಡ್ ಜಾಸ್ತಿ ಬೇಕು ಅಂದರೆ ಆ ರೀತಿನೂ ಲೆಂತ್ ಆಗಬೇಕಾದ್ರೆ ಹಾಕೋಬೋದು. ನಾನು ಇಲ್ಲಿ 3 ಬೀಡ್ ಸಾಕು. ಈಗ ಮತ್ತೆ 4 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮತ್ತೆ ಥ್ರೆಡನ್ನು ತಗೊಳ್ಳಿ. ಮತ್ತು ಅದೇ ರೀತಿ ಬೀಡನ್ನು ನೀವು ಲಾಕ್ ಮಾಡಿಕೊಂಡು ಬೇಕಾದರೆ ಈ ರೀತಿ ಹಾಕೊಳ್ಳಿ. ಇಲ್ಲಾಂದರೆ ಬೀಡನ್ನ ಹಾಕಿ ಡೈರೆಕ್ಟಾಗಿ ಬಟ್ಟೆಗೆ ಹೋಗಿ ದಾರನ ತಂದು ಲಾಕ್ ಮಾಡಿ. ಹೇಗೆ ಮಾಡಿದ್ರು ಓಕೆ. 1 ಬೀಡು 1 ಲಾಕ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಹೀಗೆ 3 ಬೀಡನ್ನು ಲಾಕ್ ಮಾಡ್ಕೊಂಡಾಯಿತು. ಈಗ ಮತ್ತೆ 4 ಚೈನು. ನೋಡಿ, ನಾವೀಗ ಪೂರ್ತಿ ಸೀರೆಗೆ ಇದೇ ಸ್ಟೆಪ್ಪನ್ನು ಹಾಕೊಂಡು ಹೋಗಬೇಕು. ಸಿಂಪಲ್ಲಾಗಿ ಈಗ ತಾನೇ ಕಲಿತಾ ಇರೋರಿಗೆ ಈ ಡಿಸೈನು ಬೆಸ್ಟ್ ಡಿಸೈನ್ ಅಂತ ಹೇಳ್ಬೋದು. ಈ ರೀತಿ ಚೈನ ಹಾಕ್ಕೊಂಡು ನಿಮಗೆ 3 ಬೀಡ್ ಬೇಕೋ 4 ಬೀಡ್ ಬೇಕೋ ಇಲ್ಲ 4 ಇಲ್ಲ 5 ಲೆಂತು ಜಾಸ್ತಿ ಬೀಡೂನೇ ಜಾಸ್ತಿ ಇದ್ದು ದೂರ ಕುಚ್ಚು ಬರಲಿ ಅನ್ನೋದಾದರೆ ಆ ರೀತಿ ಮಾಡ್ಕೊಳ್ಳಿ. ಈ ಡಿಸೈನು ಬಿಗಿನರ್ಸ್ಗಳಿಗೆ ತುಂಬ ಈಸಿಯಾಗಿರುತ್ತೆ. ಈಗ ತಾನೇ ಕಲಿತಿರೋರು ಇದನ್ನು ನೋಡಿಕೊಂಡು ಫಾಲೋ ಮಾಡಿ. ಇದೇ ಸ್ಟೆಪ್ಪನ್ನು ನಾನು ಪೂರ್ತಿ ಸ್ಯಾರಿಗೆ ಹಾಕ್ಕೊಳ್ತೀನಿ. 1 ನಿಮಿಷ ಸ್ಕಿಪ್ ಮಾಡಬೇಡಿ. ನೋಡಿ, ಈಗ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾ ಸ್ವಲ್ಪ ಹಾಗೆಯೇ ಸೀರೆಗೆ ವರ್ಕ್ನ ಮಾಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಎಲ್ಲೂ ಹೊರಗಡೆ ಹೋಗಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಈ ರೀತಿ ನಾವು ಆರಾಮಾಗಿ ಮನೇಲೇ ಕೂತ್ಕೊಂಡು ಈ ಕಲಿಕೆಯನ್ನು ಆರಾಮಾಗಿ ಕಲಿಬೋದು. ಏಕೆ ಅಂದರೆ ನೋಡಿ, ಟೈಮ್ ಅನ್ನೋದು ಒಂದೇ ರೀತಿ ಇರಲ್ಲ. ನಮಗೆ ದುಡ್ಡಿನ ಸಮಸ್ಯೆಗಳು ಬಂದಾಗ ಇನ್ನೊಬ್ಬರನ್ನ ನಮಗೆ ಕೇಳೋಕ್ಕೂ ಮುಜುಗರ ಆಗುತ್ತೆ. ಅದ್ರ ಜೊತೆ ಕೇಳ್ದೇನೂ ವಿಧಿ ಇರಲ್ಲ, ಇನ್ನೊಬ್ಬರನ್ನ ಕೇಳಲೇಬೇಕಾಗುತ್ತೆ. ಕೇಳೋಕ್ಕೆ ಅಂತ ಹೋದಾಗ ಅವ್ರು ಕೊಟ್ಟರೆ ಓಕೆ, ಅವರು ನಮ್ಮ ಹತ್ರನೇ ಇಲ್ಲ ಪ್ರಾಬ್ಲಮ್ ಇದೆ ನಮಗೂ ಅಂತ ಹೇಳಿದಾಗ ನಮಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಏನಾದರೂ ಒಂದು ಮನೇಲೇ ಇದ್ಕೊಂಡು ಮಾಡ್ಬೋದು ಅಂದರೆ ಅದರಲ್ಲಿ ಇದು ಒಂದು ಬೆಸ್ಟೇ. ಬೇಕಾದಷ್ಟಿದೆ, ಅದರಲ್ಲಿ ಇದೂ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೋಡಿ, ನಾವು ಡೈಲಿ ಒಂದೊಂದು ಬರೀ ಬೇಬಿ ಕುಚ್ಚನ್ನ ಕಟ್ಕೊಳ್ತೀವಿ ಅಂತ ಅಂದ್ರೂ ಈಗ ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಬಿ ಕುಚ್ಚನ್ನ ಹಾಕ್ಕೊಳ್ತೀವಿ. ನಾವಿನ್ನೂ ಜಾಸ್ತಿ ಗ್ರ್ಯಾಂಡ್ ವರ್ಕೆಲ್ಲ ಕಲಿತೆ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಈಗ ತಾನೇ ಕಲಿತಾ ಇದ್ದೀವಿ, ಹೇಗೋ ಏನೋ ಯಾರು ಆರ್ಡ್ರ್ ಕೊಡ್ತಾರೆ ನಾವು ಕಲ್ತ್ರೂ ಆ ರೀತಿ ಎಲ್ಲ ಥಿಂಕ್ನೇ ಮಾಡೋಕ್ಕೆ ಹೋಗಬೇಡಿ ನೀವು. ಏಕೆಂದರೆ ನಾವು ಕಲಿಯೋದು ಮೇನು
ಮೊದಲು ನಾವು ಕಲ್ತು ಆಮೇಲೆ ನಾವು ಕಲ್ತ್ರೂ ಕೊಡಲಿಲ್ಲ ಅಂದ್ರೂ ಇದೇನು ವೇಸ್ಟ್ ಆಗೋದಿಲ್ಲ. ಯಾಕೆ ಅಂದರೆ ಸೀರೆ ನಾವು ಉಡ್ತೀವಿ ಹೆಣ್ಮಕ್ಳು, ನಮ್ಗಳ ಸೀರೆಗಾಗುತ್ತೆ, ನಮ್ಮ ಫ್ಯಾಮಿಲಿಲಿ ಯಾರಿಗಾದ್ರೂ ಹಾಕ್ಕೊಡ್ಬೋದು, ಇಲ್ಲ ಅಕ್ಕಪಕ್ಕದ ಮನೆಗೂ ಹಾಕ್ಕೊಡ್ಬೋದು. ಯಾರು ನೀವು ಹಾಕೊಂಡಿರೋದನ್ನ ನಿಮ್ಮ ಸೀರೆಗೆ ಹಾಕೊಂಡಿರೋದನ್ನ ನೋಡಿ ಕೇಳ್ತಾರೆ. ಇಲ್ಲ ನೀವೇ ನೋಡಿ ಹಾಕ್ತೀನಿ ನಾನು ನನ್ನ ಸೀರೆಗೆ ಹಾಕೊಂಡಿದ್ದೀನಿ ಅಂತ ಬೇಕಾದರೂ ನೀವು ಉಟ್ಟಾಗ ತೋರಿಸಿದ್ರೆ ಹೌದಲ್ವಾ ಚೆನ್ನಾಗಿ ಹಾಕೊಂಡಿದ್ದಾರೆ ನಮಗೂ ಒಂದು ಹಾಕ್ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಮೊದಲು ನಾವು ಪರ್ಫೆಕ್ಟಾಗಿ ಹಾಕೋಬೇಕು. ಫಸ್ಟು ನೀವು ಶಾಂಪಲ್ ಪೀಸ್ಗಳನ್ನ ತೊಗೊಂಡು ಕಲ್ತ್ಕೊಳ್ಳಿ, ಆಮೇಲೆ ನಿಮ್ಮ ಸೀರೆಗೆ ಹಾಕೊಳ್ಳಿ. 1-2-3 ಸೀರೆ ಹಾಕೋಷ್ಟರಲ್ಲಿ ನಿಮಗೇನೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಐಡಿಯಾಸು ಬರುತ್ತೆ. ಮನೇಲೇ ಕೂತ್ಕೊಂಡು ಸಾಮಾನ್ಯವಾಗಿ ಮಧ್ಯಾಹ್ನ ಮೇಲೆ ನಾವು ಹೆಣ್ಮಕ್ಳು ಫುಲ್ ಫ್ರೀ ಆಗ್ತೀವಿ. ಬೆಳಗ್ಗೆ ಎದ್ದು ಏನೇನು ಕೆಲಸ ಇದೆ ಮುಗಿಸಿ ಟಿಫನ್ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ಇನ್ನೇನೇನು ಮನೆ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ಮತ್ತು ಊಟ ಆದಮೇಲೆ ಸಂಜೆ ತನಕ ಫ್ರೀ ಇರ್ತೀವಿ. ಆ ಫ್ರೀ ಟೈಮಲ್ಲಿ ನಾವು 1-2 ಈ ರೀತಿ ಬೇಬಿ ಕುಚ್ಚುಗಳು ಬಂದರೆ ಆರಾಮಾಗಿ ಹಾಕೋಬೋದು. ಬೇಬಿ ಕುಚ್ಚೀಗ ಕೆಲವು ಕಡೆ 200 ರುಪೀಸು ಇದೆ, 250 ಇದೆ. ನಿಮ್ಮ ಕಡೆ ಯಾವ್ಯಾವ ರೀತಿ ಇದೆ ಗೊತ್ತಿಲ್ಲ. ಮತ್ತು 300, 350 ಈ ರೀತಿ ಇದೆ. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ರೈಟಲ್ಲಿ ಇದೆ ಅಂತ. ನಾವು ಮಿನಿಮಮ್ ಕಮ್ಮಿನೇ ಲೆಕ್ಕ ಹಾಕೊಳ್ಳೋಣ, 200 ರೂಪಾಯಿನೇ ಲೆಕ್ಕ ಹಾಕೊಳ್ಳೋಣ, ಇಲ್ಲ 250ನೇ ಲೆಕ್ಕಕ್ಕೆ ಇಟ್ಕೊಳ್ಳೋಣ ಬಿಡಿ. ಈಗ ಯಾಕೆಂದರೆ 300 ಇದೆ, 250 ಸಾಮಾನ್ಯವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. 250ಕ್ಕೆ ಒಂದು ಕುಚ್ಚನ್ನು ಹಾಕ್ಕೊಡ್ತೀವಿ ಅಂತ ಅಂದರೆ ನಮಗೆ ಒಂದು ದಿನಕ್ಕೆ 250 ಬಂತು ಅಂದ್ಕೊಳ್ಳಿ. ಅದು ಹಾಕ್ತೀವಿ ಅಂದರೆ ಎರಡನ್ನೂ ಹಾಕಿದ್ರೆ ನೀವು 500 ರೂಪಾಯಿ ಬಂತು. ಹೊರಗಡೆ ನಾವೆಲ್ಲರೂ ಹೋಗ್ತೀವಿ ಅಂದರೆ ಅಲ್ಲಿಗೆ ಏನೇನು ಪ್ರೊಸೀಜರ್ ಇರುತ್ತೆ ಆ ರೀತಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಬಂದು ಮತ್ತೆ ಮನೆ ಕೆಲಸ ಮಾಡಿ ಎಷ್ಟೊಂದು ಪ್ರೊಸೀಜರ್ ಇರುತ್ತೆ ಅಲ್ವಾ. ಹೊರಗಡೆ ಹೋಗಿ ಮಾಡೋದೂ ತುಂಬ ಕಷ್ಟ ಇದೆ, ಮನೇಲೂ ಮಾಡಿ ಹೊರಗಡೆ ಮಾಡೋದೂ ಕಷ್ಟ ಇದೆ. ಅದ್ರ ಬದಲು ಮನೇಲೇ ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ಈ ರೀತಿ ಕಲ್ತ್ಕೊಂಡು ಮಾಡಿದ್ರೆ ನಮ್ಮ ಜೀವನಕ್ಕೆ ಮತ್ತು ನಮ್ಮ ಖರ್ಚಿಗೆ ಬೇರೆಯವ್ರನ್ನ ಕೇಳೋ ಅವಶ್ಯಕತೆಯೇ ಇರಲ್ಲ. ನೋಡಿ ಈ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿ. ಸೀರೆ ಪೂರ್ತಿ ಹಾಕೊಳ್ಳೋಣ. ಕುಚ್ಚನ್ನು ಹಾಕೋದ್ಬಿಟ್ಟು ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಯಾಕೆ ಅಂದರೆ ನಾನು ಕಲ್ತಿದ್ದು ಅಂಥ ಒಂದು ಪರಿಸ್ಥಿತಿಯಲ್ಲೇ ನಾನು ಕುಚ್ಚನ್ನ ಕಲ್ತ್ಕೊಂಡಿದ್ದು. ಏಕೆಂದರೆ ಹೊರಗಡೆ ಎಲ್ಲೂ ಕಳ್ಸೋಕ್ಕೆ ಮನೇಲಿ ಇಷ್ಟಪಡೋದಿಲ್ಲ. ಹಾಗಾಗಿ ಮನೇಲೇ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಏನು ಮಾಡೋದು, ಮನೇಲೇ ಕೂತ್ಕೊಂಡು ಏನು ಮಾಡ್ಬೋದು ಅಂತ. ಹಾಗೆ ನಾನು ಒಬ್ಬರು ಲೇಡಿ ಟೈಲರ್ ಹತ್ರನೇ ಹೋಗ್ತಿದ್ದೆ. ಅವ್ರ ಹತ್ರ ಹಾಗೆ ಮಾತಾಡಿಸ್ಕೊಂಡು ಬರೋಕ್ಕೆ ಅಂತ ಹೋದವಳು ಹೀಗೆ ಮಾತಾಡ್ತಾ ನಾನು ಬಟ್ಟೆ ಸ್ಟಿಚ್ ಮಾಡ್ತಿದ್ದೆ, ನನ್ನ ಹೆಲ್ತಿಗೆ ಆಗಲಿಲ್ಲ, ಹಾಗಾಗಿ ಬಿಟ್ಬಿಟ್ಟೆ, ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಮನೇಲೇ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಹೌದಾ ಸರಿ ಕುಚ್ಚಾಕೋದು ಕಲ್ತ್ಕೊಳ್ಳಿ, ಹೇಗೂ ನಮಗೆ ಕುಚ್ಚಾಕೋದು ಬರುತ್ತಲ್ಲ, ನಿಮಗೇನೆ ಆರ್ಡ್ರ್ ಕೊಡ್ತೀನಿ ಅಕ್ಕ ಅಂತ ನನಗೆ ಹೇಳಿದ್ರು. ಆಗ ಅದನ್ನು ಎಲ್ಲಿ ಕಲಿಯೋದು, ಹೆಂಗೆ ಕಲಿಯೋದು ಅಂತ ಇದು ಮಾಡ್ತಿದ್ದಾಗ ಎಲ್ಲಿ ಹೋಗಿ ಕಲಿಬೇಕು ಅಂತೆಲ್ಲ ಹೇಳಿದಾಗ ಅವರೇನೇ ಹೇಳಿದ್ರು, ಈಗೆಲ್ಲ ಮೊಬೈಲಲ್ಲಿ ಎಲ್ಲ ತೋರಿಸ್ತಾರೆ, ಯೂಟ್ಯೂಬಲ್ಲೆಲ್ಲ ಬರುತ್ತೆ, ನೋಡ್ಕೊಂಡು ಕಲ್ತ್ಕೊಳ್ಳಿ, ನಾನು ನಿಮಗೆ ಆರ್ಡ್ರುಗಳು ಕೊಡ್ತೀನಿ ಹಾಕೂರಂತೆ ಅಂತ. ಆಗ ಸರಿ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಹೋಗ್ಬಿಟ್ಟು ಅದೇ ಯೋಚನೆ ಮಾಡಿದೆ, ಏನೇನು ಬೇಕು ಯೂಟ್ಯೂಬ್ಗೆ ಹೋಗಿ ಕೇಳಿದೆ, ಏನೇನು ಮೆಟೀರಿಯಲ್ಸ್ ಬೇಕು ಏನು ಎಲ್ಲನೂ ನೋಡಿಕೊಂಡೆ. ಸ್ವಲ್ಪ ನೋಡಿಕೊಂಡು ಅದನ್ನೆಲ್ಲ ತೊಗೊಬಂದು ಒಂದು ಶಾಂಪಲ್ ಪೀಸನ್ನು ಬಟ್ಟೆ ಪೀಸನ್ನು ಇಟ್ಕೊಂಡು, ನಾನು ಹಾಗೇನು ಜಿಗ್ಜಾಗ ಹಾಕೊಳ್ಳಿಲ್ಲ, ನನ್ನ ಹತ್ರ ಮಿಷಿನ್ ಇದರಿಂದ ಸೈಡಲ್ಲಿ ಹಾಗೆ ಚಿಕ್ಕದಾಗಿ ಹೊಲ್ಕೊಂಡು ಅದರಲ್ಲೇ ಯೂಟ್ಯೂಬ್ನ ಆನ್ ಮಾಡ್ಕೊಳ್ಳೋದು, ಒಂದು ಸಲ ಪೂರ್ತಿ ವೀಡಿಯೋನ ನೋಡೋದು, ಆಮೇಲೆ ಮತ್ತೆ ಮಾಡ್ತಾ ವೀಡಿಯೋ ಆನ್ ಮಾಡ್ಕೊಂಡು ಇಟ್ಕೊಳ್ಳೋದು, ಸ್ಟಾಪ್ ಮಾಡೋದು, ಅಷ್ಟನ್ನು ಹಾಕೊಳ್ಳೋದು, ಮತ್ತೆ ಮೂವ್ ಮಾಡೋದು, ಮತ್ತೆ ಮುಂದೆ ನೋಡ್ಕೊಳ್ಳೋದು. ಇದೇ ರೀತಿ ಮಾಡ್ಕೊಂಡು ನಾನು ಸ್ಟಾರ್ಟಿಂಗು ಕ್ರೋಶ ಕಲ್ತಿರಲಿಲ್ಲ, ಮಾಮೂಲಿ ಸೂಜಿ ಜಾರದಲ್ಲಿ ಹಾಕ್ತೀವಲ್ಲ ಆ ರೀತಿ ಡಿಸೈನು ಮಾತ್ರ ಕಲ್ತಿದ್ದು ನಾನು. ಅದನ್ನು ನೋಡಿಕೊಂಡು ನಾನು ನನ್ನ ಸೀರೆಗೆ ಹಾಕ್ಕೊಂಡೆ. ಶಾಂಪಲ್ ಪೀಸಿಗೆ ಫಸ್ಟು ಹಾಕಿ ನೋಡ್ಬಿಟ್ಟು ಆಮೇಲೆ ನನ್ನ ಸೀರೆಗೆ ನಾನು ಹಾಕ್ಕೊಂಡೆ. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಮತ್ತು ಅವ್ರಿಗೇ ತಗೋಗಿ ತೋರಿಸ್ದೆ, ನೋಡಿ ಅಕ್ಕ ಈ ರೀತಿ ಹಾಕಿದ್ದೀನಿ ಅಂತ. ಇದನ್ನು ಒಂದೇ ಸಮ ಕಟ್ ಮಾಡ್ಕೋಬೇಕು ನೀವು, ಫಿನಿಶಿಂಗು ತುಂಬ ಚೆನ್ನಾಗಿ ಬರೋಂಗೆ ಮಾಡ್ಕೊಳ್ಳಿ, ಮಾಡಿದ್ದೀರಿ ಅದೊಂದು ಸಮವಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆಗ ನಾನು ಇನ್ನೊಂದು ಸೀರೆಗೆ ಹಾಕ್ಕೊಂಡು ಅದೇ ರೀತಿ ನೀಟಾಗಿ ಮಾಡ್ಕೊಂಡು ಹೋದೆ. ಅವರು ಚೆನ್ನಾಗಿ ಹಾಕಿದ್ದೀರಿ, ಯಾರು ಬಂದರೆ ಕೊಡ್ತೀನಿ, ಬೇರೆ ಬೇರೆ ಡಿಸೈನು ಕಲ್ತ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿಗೆ ಬೇಬಿ ಕುಚ್ಚು ಕಲಿತೆ ನಾನು. ಆಮೇಲೆ ಬೀಡ್ಗಳನ್ನೆಲ್ಲ ಹಾಕ್ಕೊಂಡು ಬೀಡ್ ಹಾಕಿ ಹೆಣಿಯೋದು, ಈ ರೀತಿ ಯೂಟ್ಯೂಬಲ್ಲೇ ಡಿಸೈನ್ಗಳು ಇನ್ನೇನು ಮಾಡ್ತಿರ್ಲಿಲ್ಲ ನಾನು. ಆಗ ಕಲಿಲೇಬೇಕು ಅಂತ ಹೇಳ್ಬಿಟ್ಟು ಬರೀ ಯೂಟ್ಯೂಬನ್ನು ನೋಡ್ಕೊಳ್ಳೋದು, ಯಾವ ಡಿಸೈನು ಈಸಿ ಇದೆ ಅನಿಸುತ್ತೆ, ಯಾವುದು ಚೆನ್ನಾಗಿದೆ ಅನಿಸುತ್ತೆ ಅದನ್ನು ಲೈಕ್ ಮಾಡಿ ಇಟ್ಕೊಬಿಡೋದು. ಆಗ ಲೈಕ್ ವೀಡಿಯೋಗೆ ಹೋದರೆ ಆರಾಮಾಗಿ ನಾವು ಎಷ್ಟೊಂದು ವೀಡಿಯೋ ನೋಡಿರ್ತೀವಿ, ಅದರಲ್ಲಿ ಯಾವುದು ಅಂತ ಮತ್ತೆ ಇಷ್ಟಲ್ಲಿ ಹೋಗಿ ಹುಡುಕ್ಬೇಕಲ್ಲ ಅಂದ್ಬಿಟ್ಟು ಲೈಕ್ ಮಾಡಿ ಇಟ್ಕೊಬಿಡ್ತಿದ್ದೆ. ಲೈಕ್ ವೀಡಿಯೋಗೆ ಹೋದರೆ ಬೇಗ ಸಿಕ್ಬಿಡುತ್ತೆ ಇಷ್ಟ ಬಂದಿರೋದನ್ನ ಅಂತ ಅಂದ್ಬಿಟ್ಟು. ಹಾಗೆ ಮಾಡ್ಕೊಂಡು ನಾನು ಹೆಚ್ಚು ಕಮ್ಮಿ ಹಾಗೇ ಮಾಡ್ಕೊಳ್ಳೋದು, ನಾನು ಅವ್ರಿಗೆ ತೋರಿಸೋದು, ಹಾಗೆ ಮಾಡಿ ನಾನು ಕ್ಯಾಟ್ಲಾಕ್ನೇ ಮಾಡಿಬಿಟ್ಟೆ. ಕಲಿತಾ ಶಾಂಪಲ್ ಪೀಸ್ಗೆ ಹಾಕೊಂಡು ಅದನ್ನು ಕ್ಯಾಟ್ಲಾಕ್ ಆಗೋಯ್ತು. ಅವರಿಗೆ ಡಿಸೈನ್ಗೆ ಅಂತ ಕೊಟ್ಟೆ. ಅವ್ರು ಅದನ್ನು ತೋರಿಸ್ಕೊಂಡು ಆರ್ಡ್ರ್ ತೊಗೊಂಡು ನನಗೆ ಕೊಡ್ತಿದ್ರು. ಹೆಚ್ಚು ಕಮ್ಮಿ ನಾನು 1 ವರ್ಷ ಈ ಸೂಜಿ ದಾರ ಯೂಸ್ ಮಾಡಿಕೊಂಡು ಕೈಯಲ್ಲೇ ಮಾಮೂಲಿ ಇದನ್ನು ಕುಚ್ಚನ್ನು ಹಾಕ್ಕೊಳ್ತಾ ಇದ್ದೆ. ಅದಾದಮೇಲೆ ಅವ್ರು ಹೇಳಿದ್ರು, ಒಂದಿನ ಹೀಗೇ ಕೊಟ್ಟು ಸೀರೆಗಳನ್ನ ಕೊಟ್ಬಿಟ್ಟು ಬರೋಕೆ ಹೋದಾಗ ಹೇಳಿದ್ರು, ಈಗೆಲ್ಲ ಜಾಸ್ತಿ ಕ್ರೋಶದ್ ಕೇಳ್ತವ್ರೆ, ಕ್ರೋಶದ್ ಬೇಕು ಅಂತ ಹೇಳ್ತವ್ರೆ, ನೀವು ಕ್ರೋಶ ಕಲ್ತ್ಕೊಳ್ಳಿ, ಈಗೆಲ್ಲ ಇದೆಲ್ಲ ಓಲ್ಡ್ ಡಿಸೈನ್ ಆಯಿತು, ಕ್ರೋಶ ಕಲ್ತ್ಕೊಳ್ಳಿ ಅಕ್ಕ ಅಂತ ಅಂದರು. ಅದಾದಮೇಲೆ ಕ್ರೋಶನ ಅಂತ ಅಂದ್ಬಿಟ್ಟು ಬಂದು ಮತ್ತೆ ಯೂಟ್ಯೂಬಲ್ಲಿ ಕ್ರೋಶ ವರ್ಕನ್ನು ಸರ್ಚ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನೋಡಿದೆ. ಸರಿ ಅಂದ್ಬಿಟ್ಟು ಕ್ರೋಶನೂ ತೊಗೊಂಡೆ. ಮಾಮೂಲಿ ಕುಚ್ಚಾಕ ಥ್ರೆಡ್ಗಳಿದ್ದು ಅಲ್ವಾ, ಅದೇ ಥ್ರೆಡನ್ನು ಉಪಯೋಗಿಸ್ಕೊಂಡು ಕ್ರೋಶ ತೊಗೊಂಡು ಟ್ರೈ ಮಾಡಿದೆ.
ಈ ಲಾಕ್ನ ಮಾಡಿಬಿಟ್ಟು ಚೈನ್ ಹಾಕೋಕೆ ಹೋಗ್ಬಿಟ್ಟು ಮತ್ತೆ ಹೀಗೆ ತೊಗೊಳಕ್ಕೆ ಹೋಗ್ತೀನಿ ಅಂದರೆ ಅದು ಬರ್ತಾ ಇರಲಿಲ್ಲ. ಒಂದು ದಾರ ಕಿತ್ಕೊಬಿಡೋದು, ಇಲ್ಲ ಕ್ರೋಶನೇ ಹಿಂಗೆ ಕೈ ಹಿಂಗೆ ಅಂದರೆ ಹಿಂಗೆ ಈ ರೀತಿ ಬಂದ್ಬಿಡೋದು, ಇಲ್ಲ ಎಳೆಯೋಕೆ ಹೋಗಿ ದಾರನೇ ಕಿತ್ಬಿಡ್ತಿದ್ದೆ. ಆ ರೀತಿ ಆಗ್ತಾಯಿತ್ತು. ಆ ರೀತಿ ಎಲ್ಲ ಅಯ್ಯೋ ಇದು ಯಾರು ಕಲಿತಾರೆ, ಇದು ಸರಿಯಾಗಿ ಬರ್ತಾನೆ ಇಲ್ವಲ್ಲಪ್ಪ ಅಂತ ಅನ್ನೋದು, ಟ್ರೈ ಮಾಡಿ ನೋಡ್ಬಿಡೋದು, ಅದು ಕಿತ್ತೋಗೋದು ಇದೇ ಆಯ್ತಾಯಿತ್ತು. ಹಾಗೇನು ಮಾಡಿಬಿಡೀನಿ ಸ್ವಲ್ಪ ಆ ರೀತಿಯಾಗಿ ಬೇಜಾರಾಗೋದು, ಇದೇನು ಇಷ್ಟು ರೀತಿ ಈ ರೀತಿ ಎಷ್ಟು ಹಾಕೋದ್ರೂ ಕಿತ್ತೋಗುತ್ತೆ, ಇಲ್ಲ ಈ ರೀತಿ ಆಗ್ತಾಯಿತ್ತಲ್ಲ ಸರಿಯಾಗಿ ಬರ್ತಾನೆ ಇಲ್ಲ ಅಂತ. ಆಮೇಲೆ ಏನು ಮಾಡಿಬಿಡೀನಿ ಆಮೇಲೆ ಏನು ಮಾಡ್ತಿದ್ದೆ ಅಂದರೆ ಆಗ ಏನೋ ಒಂಥರ ಟೆನ್ಷನ್ ತಲೆ ಬಿಸಿ ಆದಂಗೆ ಆಗೋದು, ಏನು ಇಷ್ಟು ಟ್ರೈ ಮಾಡಿದ್ರು ಬರ್ತಾ ಇಲ್ಲ ಅಂತ. ಹಾಗೇನು ಮಾಡ್ತಿದ್ದೆ, ಸುಮ್ಮನೆ ಇಟ್ಬಿಟ್ಟು ಮಾಮೂಲಿ ಹೋಗ್ಬಿಡ್ತಿದ್ದೆ ಅಡುಗೆ ಮಾಡೋಣ ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ. ಆಗ ಮೈಂಡು ಸ್ವಲ್ಪ ಆ ಕಡೆ ಡೈವರ್ಟ್ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಆಮೇಲೆಲ್ಲ ಮುಗಿಸ್ಕೊಂಡು ಮತ್ತೆ ಮೈಂಡನ್ನ ಫ್ರೀ ಮಾಡಿಕೊಂಡು ಮತ್ತೆ ಬಂದು ಕೂತ್ಕೊಂಡು ಮೊದಲು ಚೈನ್ ಹಾಕೋದು ಕಲ್ತ್ಕೊಂಡೆ. ಆಮೇಲೆ ಲಾಕು ಚೈನು ಅಷ್ಟೊಂದು ಕಲ್ತ್ಕೊಂಡೆ. ಅಷ್ಟು ಕಲ್ತ ಮೇಲೆ ಕಂಬಕ್ಕೆ ಹೋದೆ. ಹಾಗೆ ಮೇನು ನಾವು ಫಸ್ಟು ಚೈನ್ನ, ಲಾಕ್ನ, ಕಂಬನ ಇಷ್ಟು ಮೂರನ್ನೇ ನಾನು ಹೇಳಬೇಕು ಅಂದರೆ ಅಷ್ಟು ಕಲ್ತಿದ್ದಕ್ಕೆ ನಾನು ಇವತ್ತು ಈ ರೀತಿ ಡಿಫ್ರೆಂಟ್ ಆಗಿರೋ ಡಿಸೈನ್ಗಳು ಎಲ್ಲ ಥರದ ವರ್ಕು ನೀವು ಯಾವ್ದಾದ್ರು ಡಿಸೈನ್ನ ತೋರಿಸಿದ್ರೆ ಅದನ್ನು ನೋಡಿ ಮಾಡೋ ಅಷ್ಟು ಈಗ ನಾನು ಇದರಲ್ಲಿ ಚುರುಕಾಗಿದ್ದೇನೆ. ಹಾಗೆ ನಾನು ಎಷ್ಟೋ ಸಮಸ್ಯೆಗಳು ಕುಚ್ಚಾಕೋದ್ರಿಂದ ಬಗೆಹರಿದಿದೆ ಅಂತ ಹೇಳ್ಬೋದು. ಹಾಗೆಯೇ ನೀವು ಮನೇಲೇ ಇದ್ಕೊಂಡು ಏನು ಮಾಡಬಹುದು ಅಂತ ಯೋಚನೆ ಮಾಡೋ ಬದಲು ಈ ರೀತಿ ಮಾಡ್ಕೊಳ್ಳಿ. ನಾನು ಕುಚ್ಚನ್ನೇ ಹಾಕೋದು ಕಲೀರಿ ಅಂತ ಹೇಳ್ತಾ ಇಲ್ಲ. ಹೆಣ್ಮಕ್ಳು ಮನೇಲೇ ಇದ್ಕೊಂಡು ಏನಾದ್ರು ಅರ್ನಿಂಗ್ಸ್ನ ಮಾಡಿದರೆ ಅದು ನಮಗೆ ಒಳ್ಳೆಯದು. ಯಾವ ಟೈಮಿಗೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಏನಾದರೂ ನಿಮಗೆ ಮಾತಾಡ್ತಾ ಇರೋದು ಬೇಜಾರು ಅನಿಸಿದರೆ ತಪ್ಪು ತಿಳ್ಕೊಬೇಡಿ, ಹೇಳಬೇಕು ಅನ್ನಿಸ್ತೆ. ಯಾಕೆಂದರೆ ಇವತ್ತು ನಾನು ಅವತ್ತು ಪರಿಸ್ಥಿತಿನ ನೆನ್ಕೊಳ್ತೀನಿ, ನಾನು ಇದು ಕಲ್ತಿರೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಏನಂದರೆ ಫ್ರೆಂಡ್ಸ್, ಈಗ ನಾವು ಫ್ರೀ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತೀವೋ, ಮೊಬೈಲ್ ನೋಡ್ತೀವೋ, ಇಲ್ಲ ಬೇರೆಯವ್ರ ಜೊತೆ ಮಾತಾಡ್ತೀವೋ, ಆ ಟೈಮ್ನ ವೇಸ್ಟ್ ಮಾಡೋ ಬದಲು ಈ ರೀತಿ ಏನಾದರೂ ಮಾಡಿಕೊಂಡ್ರೆ ಈಗ ನೋಡಿ ಮಿನಿಮಮ್ ಅಂದರೆ ಕಮ್ಮಿ ಅಂದರೆ ಈಗ ಒಂದು ಬೇಬಿ ಕುಚ್ಚಿಗೆ 250 ತೊಗೊಂಡು ನಾವು ಹಾಕ್ಕೊಡ್ತೀವಿ ಅಂತ ಅಂದರೆ ನಿಮಗೆ 10 ದಿನಕ್ಕೆ ಎಷ್ಟಾಗುತ್ತೆ? 250 ದಿನಕ್ಕೆ ಒಂದೊಂದು ಹಾಕೋತೀರಿ ಅಂತ ಅಂದ್ಕೊಳ್ಳಿ. 10 ದಿನಕ್ಕೆ ಎಷ್ಟಾಗುತ್ತೆ? 2,500 ಆಗುತ್ತೆ. 10 ದಿನಕ್ಕೆ 2,500. ಅದು ಒಂದೊಂದು ಹಾಕೊಂಡ್ರೆ ನಾನು ಹಾಕ್ತೀನಿ ಅಂದರೆ 4ರಿಂದ 5 ಹಾಕೋತೀನಿ. ಮನೆ ಕೆಲಸ ಎಲ್ಲ ಮಾಡ್ಕೊಂಡೇ ಅಷ್ಟು ಹಾಕ್ತೀನಿ. ಆರ್ಡ್ರು ಜಾಸ್ತಿ ಇದ್ದಾಗ ನಾನು ದಿನಕ್ಕೆ 4, 5, 3 ಈ ರೀತಿ ಹೇಗಿರುತ್ತೆ ಆ ರೀತಿ ನಾನು ಕುಚ್ಚನ್ನು ಕಟ್ಕೊಳ್ತೀನಿ. ಮಿನಿಮಮ್ ಅಂದ್ರೂ ಸಿಂಪಲ್ಲಾಗಿ ಜಾಸ್ತಿ, ಯಾಕೆಂದರೆ ಸ್ಟಾರ್ಟಿಂಗು ಜಾಸ್ತಿ ಆರ್ಡ್ರು ಬರೋದಿಲ್ಲ ನಮಗೆ. ಆಗ ಒಂದೊಂದು ದಿನಕ್ಕೆ ಒಂದೊಂದು ಹಾಕ್ಕೊಳ್ತೀವಿ ಅಂತ ಅಂದ್ರೂ 10 ದಿನಕ್ಕೆ ನಮಗೆ 2,500 ದುಡ್ಡು ಅನ್ನೋದು ಸೇವ್ ಆಗುತ್ತೆ. ಅದನ್ನು ನೀವೇನಾದ್ರು ತೊಗೊಳಕ್ಕೆ ಯೂಸ್ ಮಾಡ್ತಿರೋ, ಇಲ್ಲ ನಿಮ್ಮ ಕಷ್ಟಕ್ಕೆ ಯೂಸ್ ಮಾಡ್ತಿರೋ, ಇಲ್ಲ ಮಕ್ಕಳು ಏನಾದ್ರು ಕೇಳ್ತಾರೆ ಅಂದರೆ ಅವರಿಗೆ ಕೊಡಿಸ್ಬೇಕಾಗುತ್ತೆ ಅದಕ್ಕೆ ಯೂಸ್ ಮಾಡ್ತಿರೋ, ಇಲ್ಲ ಅದಕ್ಕೆಲ್ಲ ಏನಿಲ್ಲ ಮನೇಲೆ ಎಲ್ಲ ನೋಡ್ಕೋತಾರೆ ಅಂದರೆ ನೀವೇ ಮಾಡ್ಕೊಳ್ಳಿ, ಸೇವಿಂಗ್ ಮಾಡ್ಕೊಳ್ಳಿ. ಆ ದುಡ್ಡನ್ನೆಲ್ಲ ಸೇವ್ ಮಾಡಿಕೊಂಡು ಮುಂದೆ ನಾನು ದುಡ್ದಿದ್ದು ದುಡ್ಡು ಅನ್ನೋದೊಂದಿರುತ್ತೆ, ಅದರಲ್ಲಿ ಏನಾದರೂ ತೊಗೋಬೋದು, ಏನಾದರೂ ಒಡವೆಗಳು ಮಾಡಿಸ್ಕೋಬೋದು, ಏನಾದರೂ ಮಾಡ್ಬೋದು ಅಲ್ವಾ. ನಾವು ಮಾಡಿ ಅಡುಗೆನೇ ಆಗ್ಬೋದು, ಇಲ್ಲ ಏನೇ ಒಂದು ಗಿಡನೇ ಬೆಳೆಸ್ಬೋದು, ಒಂದು ತರಕಾರಿನೇ ಬೆಳಿಬೋದು. ನಾವು ಮಾಡಿ ತಿನ್ನೋದೇ ಆಗಿರ್ಬೋದು, ಅದರಲ್ಲಿ ಏನಾದ್ರು ತೊಗೊಳ್ಳೋದೇ ಆಗಿರ್ಬೋದು, ಮಾಡಿದ್ರೆ ಅದರಲ್ಲಿರೋ ಖುಷಿ ಯಾವುದ್ರಲ್ಲೂ ಇಲ್ಲ ಫ್ರೆಂಡ್ಸ್, ನನ್ನ ಪ್ರಕಾರ. ತಪ್ಪು ತಿಳಿಬೇಡಿ. ಹಾಗೆಯೇ ಈಗ 10 ದಿನಕ್ಕೆ 2,500 ಆಯಿತು ಅಂತ ಅಂದರೆ ಅದೇ 30 ದಿನ, ಒಂದು ತಿಂಗಳಿಗೆ ಏನು ಲೆಕ್ಕ ಹಾಕ್ಕೊಳ್ಳಿ. 30 ದಿನಕ್ಕೆ ಎಷ್ಟಾಗುತ್ತೆ? 2.5 ಆದರೆ 30 ದಿನಕ್ಕೆ ನಮಗೆ 7,500 ರೂಪಾಯಿ ಆಗುತ್ತೆ. ಡೈಲಿ ಒಂದೊಂದು ಹಾಕ್ಕೊಳ್ತೀವಿ ಅಂದ್ರೂ ತಿಂಗಳಲ್ಲಿ ನಮಗೆ 7,500 ಸಿಗುತ್ತೆ. ಅದು ಮಿನಿಮಮ್ 250 ಅಂತ ಲೆಕ್ಕ ಇಟ್ಕೊಂಡಿದ್ದೀನಿ ನಾನು, ಅಲ್ವಾ. ಯಾವ್ಯಾವ ಊರ ಕಡೆ ಹೇಗೆ ರೈಟ್ ಇರುತ್ತೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಕಡೆ ಇರೋ ರೇಟನ್ನು ಹೇಳ್ತಾ ಇದ್ದೀನಿ. 250 ಇದೆ, 300 ಇದೆ, 350 ತನಕಲೂ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಇದು ಮಾಡ್ತಾರೆ. ಯಾಕೆಂದರೆ ಟೈಲರ್ಗಳ ಹತ್ರ ಈಗ ನಾನೇ ಒಬ್ಬರು ಟೈಲರ್ ಹತ್ರ ಇಸ್ಕೊಂಡು ಈ ರೀತಿ ಹಾಕ್ಕೊಡ್ತಿದ್ದೀನಿ ಅಂದರೆ ನನಗವರು 250 ಕೊಡ್ತಾರೆ. ಸ್ಟಾರ್ಟಿಂಗೆಲ್ಲ 200 ಕೊಡ್ತಿದ್ರು, ಈಗ 250 ಕೊಡ್ತಾರೆ. ಅವರು ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡ್ಕೋತಾರೆ. 300 ಹೇಳಿರ್ತಾರೆ, ಅವ್ರಿಗೆ 350 ಹೇಳ್ಕೊಂಡಿರ್ತಾರೆ. ಆ ರೀತಿ ದುಡ್ಡನ್ನು ಇಸ್ಕೊಳ್ತಾರೆ. ನಮಗೂ ಅಷ್ಟೇ, ನಾವು ಡೈರೆಕ್ಟಾಗಿ ಏನಾದ್ರು ಕಸ್ಟಮರ್ ಬಂದರು ಅಂದರೆ ಇವ್ರಿಗೆ 250 ಹಾಕ್ಕೊಡ್ತೀವಿ ಅಲ್ವಾ, ಡೈರೆಕ್ಟಾಗಿ ನಾವು ಕಸ್ಟಮರ್ ಹತ್ರ 300 ರೂಪಾಯಿ ಇಸ್ಕೋಬೋದು. ಈ ರೀತಿ ಇರುತ್ತೆ. ನೀವೇನಾದ್ರು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀಟಾಗಿ ನಾನು ಬೇಸಿಕ್ ಡಿಸೈನ್ಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ಅದರಲ್ಲಿ ಏನೂ ಅರ್ಥ ಆಗಲಿಲ್ಲ, ಏನಾದ್ರು ನಿಮಗೆ ಡೌಟ್ ಇದೆ ತಿಳ್ಕೊಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ, ನಾನು ನಿಜವಾಗ್ಲೂ ಅದಕ್ಕೆ ರಿಪ್ಲೈ ಅನ್ನೋದನ್ನ ಮಾಡ್ತೀನಿ. ನಿಮ್ಗೆ ಏನಾದರೂ ವರ್ಕ್ ಮಾಡೋದ್ರಲ್ಲಿ ಡೌಟ್ ಇದ್ದರೆ ಹೇಳಬೇಕು ಅನ್ನಿಸ್ತು ಹೇಳಿದೆ ಫ್ರೆಂಡ್ಸ್, ತಪ್ಪು ತಿಳ್ಕೊಬೇಡಿ ಅಷ್ಟೇ ನಾನು ಹೇಳೋದು. ನೋಡಿ ಈ ರೀತಿ ನಾವೀಗ ವರ್ಕಿನ ಕಡೆ ಬಂದುಬಿಡೋಣ. ಇನ್ನು ಸೀರೆ ಪೂರ್ತಿ ಇದೇ ರೀತಿ ಹಾಕ್ಕೊಂಡು ಇಲ್ಲೇನು ಚೈನ್ ಇದೆ ಅದಕ್ಕೆ ಕುಚ್ಚನ್ನು ಕಟ್ಕೋಬೇಕು. ನೋಡಿ ನಿಮ್ಮ ಹತ್ರ ಮಾತಾಡಿಕೊಂಡು ಇಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನರ್ಧ ಇದೆ, ಇನ್ನರ್ಧ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಿದ್ದೀನಿ, ನಾನೇನಾದ್ರು ಈಗ ಮಾತಾಡಿದ ಬಗ್ಗೆ ನಿಮಗೆ ಏನಾದ್ರು ಬೇಜಾರಿದ್ದರೆ ತಪ್ಪು ತಿಳ್ಕೊಬೇಡಿ. ಏಕೆಂದರೆ ನಮ್ಮ ಥರ ಅನಿವಾರ್ಯತೆ ಯಾರಿಗಾದ್ರೂ ಇರ್ಬೋದು ಅಂತ ತಿಳ್ಕೊಂಡು ಹೇಳಬೇಕು ಅನ್ನಿಸ್ತೆ. ಯಾಕೆಂದರೆ ಕೆಲವರು ಅಯ್ಯೋ ಅದನ್ನೆಲ್ಲ ಕಲ್ತು ನಮ್ಗೆ ಆರ್ಡ್ರ್ ಕೊಡೋರು ಯಾರಿರ್ತಾರೆ, ಅದೆಲ್ಲ ಸಾಧ್ಯನಾ, ಈ ರೀತಿ ಎಲ್ಲ ಥಿಂಕ್ ಮಾಡ್ತೀರಿ ಅಲ್ವಾ. ಆ ಥರ ಏನಾದ್ರು ಯಾರು ಅಂದ್ಕೊಂಡಿದ್ರೆ ನಾನು ಕಮೆಂಟ್ ಮಾಡಿ, ನಾನು ನಿಮಗೆ ಯಾವ ರೀತಿ ಮಾಡ್ಬೋದು ಅನ್ನೋ ಐಡಿಯಾಸ್ನ ಹೇಳ್ತೀನಿ.
ಹಾಗೆ ಫ್ರೆಂಡ್ಸ್, ಬರೀ ನಾನು ಕುಚ್ಚನ್ನು ಅಷ್ಟೇ ಹಾಕೊಡೋದಿಲ್ಲ. ಮಿಷಿನ್ ಇರೋದ್ರಿಂದ ನನ್ನ ಹತ್ರ ನಾನು ಸೀರೆಗೆ ಫಾಲು ಮತ್ತು ಕುಚ್ಚು ಜಿಗ್ಜಾಕು ಇದು ಮೂರೂ ಸೇರಿಸ್ಕೊಳ್ತೀನಿ. ಏಕೆಂದರೆ ಜಿಗ್ಜಾಕ್ ಒಂದು ಕಡೆ ಕೊಡಬೇಕು, ಇದೆಲ್ಲ ಇರುತ್ತೆ. ಮೊದಲೆಲ್ಲ ನಾನು ಮಿಷಿನ್ ಇಲ್ಲದೆ ಇದ್ದಾಗ ಜಿಗ್ಜಾಕು ಹೊರಗಡೆ ಮಾಡಿಸ್ಕೊಂಡು ಹಾಕ್ತಿದ್ದೆ. ಅದಕ್ಕೋಸ್ಕರ ನಾನು ಒಂದು ಸೆಕೆಂಡ್ಸು ಜಿಗ್ಜಾಕನ್ನು ತೊಗೊಂಡು, ಅದು ನನ್ನ ಸಂಪಾದನೆಯಲ್ಲೇ ತೊಗೊಂಡಿದ್ದು. ಅದನ್ನು ತೊಗೊಂಡು ಜಿಗ್ಜಾಕು ಪಾಲ್ಸು ಮತ್ತು ಕುಚ್ಚನ್ನು ಹಾಕಿ ಕೊಡ್ತಾಯಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಇಲ್ಲ ಮಿಷಿನ್ ಎಲ್ಲ ನಮಗೆ ಬರೋದಿಲ್ಲ ಅನ್ನೋದಾದರೆ ಆರಾಮಾಗಿ ಬರೀ ಕುಚ್ಚನ್ನೇ ಬೇಕಾದರೂ ಮಾಡ್ಕೋಬೋದು, ಆರಾಮಾಗಿ ಅದನ್ನೇ ಮಾಡ್ಕೊಳ್ಳಿ. ನಿಜ ಹೇಳ್ತೀನಿ, ಬಟ್ಟೆ ಹೊಲಿಯೋಕೆ ಇರುತ್ತಲ್ಲ ಟೆನ್ಷನ್ನು, ಆ ಟೆನ್ಷನು ಇದರಲ್ಲಿ ಇರೋದಿಲ್ಲ. ಕಲಿಯೋ ತನಕ ಅಷ್ಟೇ ಡಿಸೈನ್ನ. ಯಾಕೆಂದರೆ ಅದು ಡಿಸೈನು ಕೊಡ್ಬೋದು, ಡಿಸೈನ್ ಕೊಡ್ದೇನೇನಿಲ್ಲ. ಆದರೆ ಒಂದು ಬ್ಲೌಸ್ ಹೊಲಿತೀವಿ ಅಂದರೆ ನೋಡಿ, ಸ್ಲೀವಿಂಗ್ ಆಯಿತು ಆಯಿತಾ, ನೆಕ್ ಹತ್ರ ಹೀಗಾಗಿದೆ, ಸ್ವಲ್ಪ ಬ್ಲೌಸು ಎತ್ಕೊಂಡು ಹಿಂಗಾಗಿದೆ, ಇಲ್ಲಿ ಸ್ವಲ್ಪ ರಿಂಕಲ್ಸ್ ಬರ್ತಾ ಇದೆ, ಈ ರೀತಿ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಶೋಲ್ಡರು ಲೂಸ್ ಆಗಿದೆ, ಈ ರೀತಿ ಪ್ರಾಬ್ಲಮ್ಮು ಹೇಳ್ತಾರಲ್ವ. ಇದರಲ್ಲಿ ಆ ರೀತಿ ಏನು ಪ್ರಾಬ್ಲಮ್ಮು, ಸೈಜು ವೇರಿಯೇಷನ್ ಏನೂ ಬರಲ್ಲ. ನೀವು ಡಿಸೈನ್ ಹಾಕೊಂಡು ಹೋಗೋದಷ್ಟೇ. ನೀವು ಆರಾಮಾಗಿ ಸ್ಟಾರ್ಟಿಂಗು ಬೇಬಿ ಕುಚ್ಚನ್ನು ಕಲ್ತ್ಕೊಳ್ಳಿ. ಈ ರೀತಿ ನೋಡಿ, ಸಿಂಪಲ್ ಡಿಸೈನ್ ಬಿಗಿನರ್ಸ್ಗಳಿಗೆ ಅಂತಲೇ ನಾನು ವೀಡಿಯೋ ಮಾಡಿದ್ದೀನಿ. ನಾನು ಅಂತಲ್ಲ, ಬೇರೆ ತುಂಬ ಜನ ಮಾಡಿರ್ತಾರೆ. ನೀವು ಯಾವ್ದನ್ನಾರು ನೋಡ್ಕೊಂಡು ಕಲ್ತ್ಕೊಳ್ಳಿ, ಒಟ್ನಲ್ಲಿ ಕಲೀರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಷ್ಟೇ ನಾನು ಹೇಳೋದು. ಏಕೆಂದರೆ ನನ್ನ ವೀಡಿಯೋನೇ ನೋಡಿ ನನ್ನ ಹತ್ರನೇ ಕಲೀರಿ ಅಂತೇನು ಹೇಳಲ್ಲ. ಈ ರೀತಿ ಸಿಂಪಲ್ ಅಂತ ಸ್ಟಾರ್ಟಿಂಗು ನೀವು ಹಾಕೋದನ್ನ ಕಲ್ತ್ಕೊಂಡ್ರೆ ಮುಂದೆ ಹಾಕ್ತಾ ನಿಮಗೇ ಗ್ರ್ಯಾಂಡಾಗಿರೋದು ಆರಾಮಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀಟಾಗಿ ಸಮಾಧಾನವಾಗಿ. ಇದರಲ್ಲಿ ನಿಜಕ್ಕೂ ಸಮಾಧಾನ ಅನ್ನೋದು ತುಂಬ ಮುಖ್ಯ. ಸಮಾಧಾನವಾಗಿ ಕಲಿಯುವಾಗ ಮೈಂಡನ್ನು ಫ್ರೀ ಮಾಡಿಕೊಂಡು ಮತ್ತೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ನೀವು ಕಲಿತೀರಾ. ಅಷ್ಟನ್ನು ಮಾಡ್ಕೊಳ್ಳಿ. ಬಿಸ್ನೆಸ್ ಬೇಡ ಅಂದ್ರೂ ನಿಮಗೇನೆ ಓನಾಗಿ ನೀವೇ ಮನೇಲಿ ಹಾಕೊಂಡ್ರು ನೀವು ಸೇವ್ ಮಾಡ್ಕೊಂಡಾಗೇ ಬೇಕು ಅಂದರೆ ಅದನ್ನು ಮಾಡ್ಕೋಬೋದು. ಬೇರೆಯವ್ರಿಗೆ ಹಾಕೊಡೋಕ್ಕೋಸ್ಕರನೇ ಕಲಿಬೇಕು ಅನ್ನೋದು ಏನಿಲ್ಲ. ನಮಗೆ ನಾವು ಹಾಕೊಳ್ಳೋಕ್ಕೋಸ್ಕರನಾದರೂ ಕಲಿಬೋದು. ಇದರಲ್ಲಿ ನಾವು ಬ್ಲೌಸಿಗೂ ವರ್ಕ್ ಮಾಡ್ಕೋಬೋದು, ಸೀರೆಗೂ ವರ್ಕ್ ಮಾಡ್ಬೋದು, ದುಪಟ್ಟಗಳಿಗೂ ವರ್ಕ್ ಮಾಡ್ಕೋಬೋದು. ನಮ್ಮ ಓನಾಗಿ ನಾವು ಯೂಸ್ ಮಾಡೋ ಬಟ್ಟೆಗಳಿಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ನೀಟಾಗಿ ಕಲ್ತ್ಕೊಳ್ಳಿ. ನಾನೀಗ ವಿಡಿಯೋ ಲೆಂತ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಪೂರ್ತಿ ಈ ರೀತಿಯೇ ಬೀಡ್ ಹಾಕ್ಕೊಂಡು ಲಾಕ್ ಮಾಡಿ, ಒಂದು ಬೀಡ್ ಹಾಕಿ ಒಂದು ಲಾಕ್ ಮಾಡಿ, ನೀವು ಸೀರೆ ಪೂರ್ತಿ ಇದೇ ರೀತಿ ಎಣ್ಕೊಂಡು ಮತ್ತು ಕುಚ್ಚನ್ನು ಕಟ್ಟಿ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಪೂರ್ತಿ ಸೀರೆಗೆ ಹಾಕ್ಕೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಫೈನಲ್ ಲುಕ್ ಅನ್ನೋದು ಈ ರೀತಿ ಕಾಣುತ್ತೆ. ಮಾಮೂಲಿ ನಾವು ಒಂದೊಂದು ದೊಡ್ಡ ಬೀಡನ್ನ ಹಾಕೊಂಡು ಕುಚ್ಚನ್ನ ಕಟ್ತಿದ್ವಿ ಅಲ್ವಾ, ಇದು ಸ್ಮಾಲ್ ಬೀಡ್ಗಳನ್ನೇ ಮೂರನ್ನ ಹಾಕೊಂಡು ಕಟ್ಟಿದ್ರೆ ನೋಡಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಪಕ್ಕದಲ್ಲೇ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಬರುತ್ತೆ. ಕ್ಯಾಮ್ರಾದಲ್ಲಿ ಕಲರ್ ಚೇಂಜ್ ಇದೆ, ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೀವು ನಿಮ್ಮ ಸ್ಯಾರಿಗೆ ಒಂದ್ಸಲ ಹಾಕಿ ನೋಡಿ, ಚೆನ್ನಾಗಿದೆ. ಬಿಗಿನರ್ಸ್ಗಳು ಆರಾಮಾಗಿ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ನ. ನೀವು ಇದೇ ಥರ ಡಿಫ್ರೆಂಟಾಗಿ ಸೀರೆ ಕುಚ್ಚನ್ನು ಟ್ರೈ ಮಾಡಿ, ಹಾಗೆ ಬೇಗ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.